ನಮಸ್ಕಾರ ಮತ್ತು MT3 ಲೇತ್ ಡೆಡ್ ಸೆಂಟರ್ ಮಾಡುವ ಈ ಸೆಷನ್ಗೆ ಸ್ವಾಗತ ಮತ್ತು ಫೀಮೇಲ್ ಭಾಗವನ್ನು ಪರಿಶೀಲಿಸಿ ನಾವು ಸೆಷನ್ ಒಂದಿಗೆ ಪ್ರಾರಂಭಿಸೋಣ. ಈಗ ಈ ಅಧಿವೇಶನದ ಉದ್ದೇಶಗಳನ್ನು ನೋಡೋಣ. ಈ ಅಧಿವೇಶನದ ಕೊನೆಯಲ್ಲಿ ನೀವು ಹೀಗೆ ಮಾಡಬಹುದು: ಆನ್ ಟೇಪರ್ ಟರ್ನಿಂಗ್ ಲಗತ್ತನ್ನು ಬಳಸಿಕೊಂಡು ಟೇಪರ್ ಮಾಡುವುದು, MT3 ಸ್ಟೀವ್ನೊಂದಿಗೆ ಹೊಂದಾಣಿಕೆ ಮಾಡುವ ಮೂಲಕ ಮೋರ್ಸ್ ಟೇಪರ್ 3 ಅನ್ನು ತಿರುಗಿಸಿ ಮತ್ತು ಟೇಪರ್ನೊಂದಿಗೆ ಪರಿಶೀಲಿಸುವುದು. ಇದಕ್ಕೆ ಅಗತ್ಯವಿರುವ ಟೂಲ್ಸ್ಗಳು: ಲೇತ್, 4-ಜಾ ಚಕ್, ಚಕ್ ಕೀ, ಟೂಲ್ ಪೋಸ್ಟ್ ಕೀ, ಟೇಪರ್ ಟರ್ನಿಂಗ್ ಅಟ್ಯಾಚ್ಮೆಂಟ್, ಕಟಿಂಗ್ ಟೂಲ್ಸ್, right hand and left hand, Morse taper types, 3 machine sleeves, vernier calipers, steel rule, universal surface gauge, center drill, center punch, ball peen hammer, Persian blue, clean microfiber cloth, soft bristled brush, lubricating oil, emery sheet. ಈ ವ್ಯಾಯಾಮದ ಮೂಲಕ ಟೇಪರ್ ಟರ್ನಿಂಗ್ ಲಗತ್ತನ್ನು ಬಳಸಿಕೊಂಡು ಮೋರ್ಸ್ ಟ್ಯಾಪರ್ ಟೈಪ್ 3 ಲ್ಯಾತ್ ಮೆಷಿನ್ ಡೆಡ್ ಸೆಂಟರ್ ಅನ್ನು ಹೇಗೆ ಟ್ಯಾಪರ್ ಮಾಡುವುದು ಮತ್ತು ಹೇಗೆ ಮಾಡುವುದು ಎಂಬುದನ್ನು ಕಲಿಯೋಣ. ಉಕ್ಕಿನ ನಿಯಮ ಮತ್ತು ವರ್ನಿಯರ್ ಕ್ಯಾಲಿಪರ್ಸ್ಗಳನ್ನು ಬಳಸಿಕೊಂಡು ಕಚ್ಚಾ ವಸ್ತುಗಳ ಗಾತ್ರವನ್ನು ಪರಿಶೀಲಿಸಿ. 4-ಜಾ ಚೌಕ್ ಕೆಲಸವನ್ನು ಹಿಡಿದುಕೊಳ್ಳಿ. ಅದನ್ನು ನಿಜ ಮಾಡುವ ಮೂಲಕ ಕೆಲಸದ ಜೋಡಣೆಯನ್ನು ಪರಿಶೀಲಿಸಿ. ಅಗತ್ಯವಿರುವ ಪರಿಕರಗಳನ್ನು 4 ಮಾರ್ಗದ ಟೂಲ್ ಪೋಸ್ಟ್ನಲ್ಲಿ ಹೊಂದಿಸಿ. ಎರಡೂ ತುದಿಗಳನ್ನು ಎದುರಿಸಿ. ಕೆಲಸದ ಒಟ್ಟು ಉದ್ದವನ್ನು 130 mm ನಿರ್ವಹಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಕೇಂದ್ರಗಳ ನಡುವೆ ಬೆಂಬಲಿಸಲು ಕೇಂದ್ರವನ್ನು ಡ್ರಿಲ್ ಮಾಡಿ. ಟೈಲ್ ಸ್ಟಾಕ್ನಲ್ಲಿ ಕೆಲಸವನ್ನು ಚೌಕ್ ಫೇಸ್ನಿಂದ 115 mm ಕೀಪಿಂಗ್ ಅನ್ನು ಬೆಂಬಲಿಸಿ ಮತ್ತು ನಿಜ. ಕೆಲಸವನ್ನು 24.05 mm ವ್ಯಾಸದ ಗರಿಷ್ಠ ಸಂಭವನೀಯ ಉದ್ದಕ್ಕೆ ತಿರುಗಿಸಿ ಮತ್ತು ಮೈಕ್ರೋಮೀಟರ್ ಬಳಸಿ ವ್ಯಾಸವನ್ನು ಖಚಿತಪಡಿಸಿಕೊಳ್ಳಿ. ಟೂಲ್ ಪೋಸ್ಟ್ನಲ್ಲಿ ಟರ್ನಿಂಗ್ ಟೂಲ್ ಅನ್ನು ಇರಿಸಿ ಮತ್ತು ಡಯಾಕ್ಕೆ ಹೆಜ್ಜೆ ಹಾಕಿ. ಮುಖದಿಂದ 4 mm ಉದ್ದದವರೆಗೆ 18 mm. ಹಂತದ ವ್ಯಾಸ 18 mm ಅಂಚಿನಲ್ಲಿ ತ್ರಿಜ್ಯ R1 ಅನ್ನು ರೂಪಿಸಿ. ಈಗ ತೋರಿಸಿರುವಂತೆ ಕೆಲಸದ ಮೇಲೆ 1 ಡಿಗ್ರಿ 26 ನಿಮಿಷಗಳು ಮತ್ತು 11 ಸೆಕೆಂಡುಗಳು ಟೇಪರ್ ಅನ್ನು ರಚಿಸಲು ಟೇಪರ್ ಟರ್ನಿಂಗ್ ಲಗತ್ತನ್ನು ಬಳಸಿಕೊಂಡು ಟೇಪರ್ ಟರ್ನಿಂಗ್ ಕಲಿಯೋಣ. ಟೇಪರ್ ಟರ್ನಿಂಗ್ ಲಗತ್ತು ಟೇಪರ್ ಅನ್ನು ತಿರುಗಿಸುವ ತ್ವರಿತ ಮತ್ತು ನಿಖರವಾದ ವಿಧಾನವನ್ನು ಒದಗಿಸುತ್ತದೆ. ಟೇಪರ್ ಟರ್ನಿಂಗ್ ಲಗತ್ತನ್ನು ಬಳಸಿಕೊಂಡು ಟೇಪರ್ ಅನ್ನು ತಿರುಗಿಸುವಾಗ
ಈ ಕೆಳಗಿನ ವಿಧಾನವನ್ನು ಅನುಸರಿಸಬೇಕು. ಗ್ಲೈಡ್ ಬಾರ್ ಮತ್ತು ಸ್ಲೈಡಿಂಗ್ ಬ್ಲಾಕ್ ನಡುವಿನ ಹಿಡಿತವನ್ನು ಪರಿಶೀಲಿಸಿ ಮತ್ತು ಅಗತ್ಯವಿದ್ದರೆ ಹೊಂದಿಸಿ. ಮಾರ್ಗದರ್ಶಿ ಬಾರನ್ನು ಸ್ವಚ್ಛಗೊಳಿಸಿ ಮತ್ತು ಎಣ್ಣೆ ಹಾಕಿ. ಲಾಕಿಂಗ್ ಸ್ಕ್ರೂಗಳನ್ನು ಸಡಿಲಗೊಳಿಸಿ. ನಂತರ ಮಾರ್ಗದರ್ಶಿ ಬಾರನ್ನು ಅಗತ್ಯವಿರುವ ಕೋನಕ್ಕೆ ತಿರುಗಿಸಿ. ಲಾಕಿಂಗ್ ಸ್ಕ್ರೂಗಳನ್ನು ಬಿಗಿಗೊಳಿಸಿ. ಗ್ಲೈಡ್ ಬಾರ್ನ ತುದಿಗಳು ಕ್ರಾಸ್ ಸ್ಲೈಡ್ ವಿಸ್ತರಣೆಯಿಂದ ಸಮನಾಗಿರುವವರೆಗೆ ಬೇಸ್ ಪ್ಲೇಟನ್ನು ಹೊಂದಿಸಿ. ನಿಖರವಾದ ಮಧ್ಯದಲ್ಲಿ ಕತ್ತರಿಸುವ ಉಪಕರಣವನ್ನು ಹೊಂದಿಸಿ ಮತ್ತು ಜೋಡಿಸಿ. ಯಾವುದೇ ದೋಷವು ತಪ್ಪಾದ ಟ್ಯಾಪರ್ಗೆ ಕಾರಣವಾಗುತ್ತದೆ. ವರ್ಕ್ಪೀಸ್ ಅನ್ನು ಚೌಕ್ ಮೇಲೆ ಅಥವಾ ಕೇಂದ್ರಗಳ ನಡುವೆ ಆರೋಹಿಸಿ. ಕತ್ತರಿಸುವ ಉಪಕರಣವು ಮೊನಚಾದ ವಿಭಾಗದ ಮಧ್ಯಭಾಗಕ್ಕೆ ಸರಿಸುಮಾರು ವಿರುದ್ಧವಾಗಿರುವವರೆಗೆ ಕ್ಯಾರೇಜ್ ಅನ್ನು ಹೊಂದಿಸಿ. ಈ ಸ್ಥಾನದಲ್ಲಿ ಟೇಪರ್ ಟರ್ನಿಂಗ್ ಲಗತ್ತನ್ನು ಸುರಕ್ಷಿತವಾಗಿರಿಸಲು ಕ್ಲಾಂಪ್ ಮಾಡುವ ಬ್ರಾಕೆಟ್ ಅನ್ನು ಲೇತ್ ಹಾಸಿಗೆಗೆ ಲಾಕ್ ಮಾಡಿ. ಮೇಲಿನ ಸ್ಲೈಡ್ ಅನ್ನು ಹೊಂದಿಸಿ. ಇದರಿಂದ ಅದು ಅಡ್ಡ ಸ್ಲೈಡ್ನೊಂದಿಗೆ ಸಮಾನಾಂತರವಾಗಿರುತ್ತದೆ, ಅಂದರೆ ಕೆಲಸಕ್ಕೆ 90 ಡಿಗ್ರಿನಲ್ಲಿ ಇರುತ್ತದೆ. ಸರಿಯಾದ ಸ್ಥಾನಕ್ಕಾಗಿ ಕತ್ತರಿಸುವ ಸಾಧನವನ್ನು ಹೊಂದಿಸಿ. ಅಗತ್ಯವಿರುವ RPM ವೇಗವನ್ನು ಹೊಂದಿಸಿ. ಕಟ್ನ ಅಗತ್ಯವಿರುವ ಆಳಕ್ಕೆ ಕತ್ತರಿಸುವ ಉಪಕರಣವನ್ನು ಫೀಡ್ ಮಾಡಿ. ಕ್ರಾಸ್ ಸ್ಲೈಡ್ ಮತ್ತು ಕ್ರಾಸ್ ಸ್ಲೈಡ್ ನಟ್ ಅನ್ನು ಸಂಪರ್ಕಿಸುವ ಲಾಕ್ ಸ್ಕ್ರೂಗಳನ್ನು ತೆಗೆದುಹಾಕಿ. ಕ್ರಾಸ್ ಸ್ಲೈಡ್ ವಿಸ್ತರಣೆ ಮತ್ತು ಸ್ಲೈಡಿಂಗ್ ಬ್ಯಾಕ್ ಅನ್ನು ಸಂಪರ್ಕಿಸಲು ಬೈಂಡಿಂಗ್ ಲಿವರ್ ಬಳಸಿ. ಕ್ರಾಸ್ ಸ್ಲೈಡ್ ಸ್ಕ್ರೂ ಅನ್ನು ಕೊಳಕು ಮತ್ತು ಲೋಹದ ಚಿಪ್ಗಳಿಂದ ರಕ್ಷಿಸಲು ಕ್ರಾಸ್ ಸ್ಲೈಡ್ನ ಮೇಲ್ಭಾಗದಲ್ಲಿರುವ ರಂಧ್ರದಲ್ಲಿ ಸೂಕ್ತವಾದ ಪ್ಲಗ್ ಅನ್ನು ಸೇರಿಸಿ. ಕಾಂಪೌಂಡ್ ಸ್ಲೈಡ್ ಅನ್ನು ಈಗ ಕತ್ತರಿಸುವ ಉಪಕರಣವನ್ನು ಕೆಲಸಕ್ಕೆ ಸೇರಿಸಲು ಬಳಸಬೇಕು. ಕತ್ತರಿಸುವ ಉಪಕರಣವು ವರ್ಕ್ಪೀಸ್ನ ಬಲಭಾಗದ ತುದಿಯಿಂದ ಸುಮಾರು 12 mm ದೂರವಿರುವವರೆಗೆ ಕ್ಯಾರೇಜ್ ಅನ್ನು ಬಲಕ್ಕೆ ಸರಿಸಿ. ಚಾಕಿಯನ್ನು ಆನ್ ಮಾಡಿ. ಸುಮಾರು 2 mm ಉದ್ದದ ಲೈಟ್ ಕಟ್ ತೆಗೆದುಕೊಳ್ಳಿ ಮತ್ತು ಗಾತ್ರಕ್ಕಾಗಿ ಟೇಪರ್ನ ತುದಿಯನ್ನು ಪರಿಶೀಲಿಸಿ. ರಫಿಂಗ್ ಕಟ್ನ ಆಳವನ್ನು ಹೊಂದಿಸಿ. ಸರಳವಾದ ತಿರುವಿನಂತೆ ಕೆಲಸವನ್ನು ಯಂತ್ರಗೊಳಿಸಿ. ಪ್ರತಿ ಕಟ್ನ ಆರಂಭದಲ್ಲಿ ಕೆಲಸದ ಬಲಭಾಗದ ತುದಿಯಿಂದ 12 mm ಕತ್ತರಿಸುವ ಉಪಕರಣವನ್ನು ಚಲಿಸುವ ಮೂಲಕ ಪ್ಲೇವನ್ನು ತೆಗೆದುಹಾಕಿ. ಗಾತ್ರಕ್ಕೆ ಟೇಪರ್ ಅನ್ನು ಮುಗಿಸಿ. ವರ್ಕ್ಪೀಸ್ ಅನ್ನು ಡಿಬರ್ ಮಾಡಿ.
ಸ್ಪಿಂಡಲ್ ಮೂಗಿನಿಂದ ಚೆಕ್ ಅನ್ನು ಇಳಿಸಿ ಮತ್ತು ಸ್ಪಿಂಡಲ್ ಸ್ಲೀವ್ ಅನ್ನು ಮೂಗಿನ ರಂಧ್ರಕ್ಕೆ ಸರಿಪಡಿಸಿ. ಸ್ಲೀವ್ನಲ್ಲಿ ಕೆಲಸವನ್ನು ಸೇರಿಸಿ ಮತ್ತು ಯಂತ್ರದ RPM ಅನ್ನು ಹೊಂದಿಸಿ. ಸಂಯುಕ್ತ ಸ್ಲೈಡ್ ಅನ್ನು ನಿಮ್ಮಿಂದ 30 ಡಿಗ್ರಿ ದೂರಕ್ಕೆ ತಿರುಗಿಸಿ. ಟೇಪರ್ ಟರ್ನಿಂಗ್ ಲಗತ್ತು ಸಹಾಯದಿಂದ ಇನ್ನೊಂದು ತುದಿಯನ್ನು ತಿರುಗಿಸಲು ಹಿಂದೆ ವಿವರಿಸಿದ ಹಂತಗಳನ್ನು ಪುನರಾವರ್ತಿಸಿ. ಸಿಕ್ಸ್ಟಿ ಡಿಗ್ರಿ ಒಳಗೊಂಡಿರುವ ಕೋನವನ್ನು ಪಡೆಯಲು ರಫ್ ಮತ್ತು ಫಿನಿಶ್ ಟೇಪರ್ ತಿರುವು. ವರ್ಕ್ ಪೀಸ್ ಅನ್ನು ಡ್ರಿಬರ್ ಮಾಡಿ. ಹೊಂದಾಣಿಕೆಯ MT3 ಟೇಪರ್ ಸ್ಲೀವ್ ಅಥವಾ ಟೇಪರ್ ಗೇಜ್ ಅನ್ನು ಬಳಸಿಕೊಂಡು ಟೇಪರ್ ಅನ್ನು ಪರಿಶೀಲಿಸಿ. ಈಗ ನಾವು MT3 ಟೇಪರ್ ಸ್ಲೀವ್ ಅನ್ನು ಬಳಸಿಕೊಂಡು MT3 ಡೆಡ್ ಸೆಂಟರ್ಗೆ ಹೊಂದಾಣಿಕೆಯನ್ನು ಪರಿಶೀಲಿಸುವ ಅನುಕ್ರಮವನ್ನು ಕಲಿಯೋಣ. ಯಾವುದೇ ಬರ್ನ್ಸ್, ಕೊಳಕು, ಎಣ್ಣೆ ಅಥವಾ ಗ್ರೀಸ್ಗಾಗಿ ಮೇಲ್ ಮತ್ತು ಫೀಮೇಲ್ ಎರಡೂ ಕೆಲಸದ ತುಣುಕುಗಳನ್ನು ಪರೀಕ್ಷಿಸಿ. ಸ್ಲೀವ್ ಮತ್ತು ಡೆಡ್ ಸೆಂಟರ್ ಎರಡನ್ನು ಕ್ಲೀನ್ ಬಟ್ಟೆಯಿಂದ ಸ್ವಚ್ಛಗೊಳಿಸಿ. MT3 ಡೆಡ್ ಸೆಂಟರ್ನ ಟೇಪರ್ನಲ್ಲಿ ಪ್ರಷ್ಯನ್ ನೀಲಿ ಬಣ್ಣದ ತೆಳುವಾದ ಪದರವನ್ನು ಅನ್ವಯಿಸಿ 120 ಡಿಗ್ರಿ ಅಂತರದಲ್ಲಿ. ಸತ್ತ ಕೇಂದ್ರ ಮತ್ತು ತೋಳಿನ ನಡುವೆ ಧನಾತ್ಮಕ ಸಂಪರ್ಕವನ್ನು ಖಚಿತಪಡಿಸಿಕೊಳ್ಳಲು ಸಾಕಷ್ಟು ಬಲದೊಂದಿಗೆ MT3 ಟ್ಯಾಪರ್ಡ್ ಸ್ಲೀವ್ನೊಳಗೆ MT3 ಡೆಡ್ ಸೆಂಟರ್ ಅನ್ನು ಎಚ್ಚರಿಕೆಯಿಂದ ಜೋಡಿಸಿ ಮತ್ತು ಡೆಡ್ ಸೆಂಟರ್ 1/4 ತಿರುವು ನೀಡಿ. ಡೆಡ್ ಸೆಂಟರ್ ಅನ್ನು ಎಚ್ಚರಿಕೆಯಿಂದ ತೆಗೆದುಹಾಕಿ ಮತ್ತು ಪ್ರಷ್ಯನ್ ನೀಲಿ ಬಣ್ಣವನ್ನು ಏಕರೂಪವಾಗಿ ಉಜ್ಜಲಾಗುತ್ತದೆಯೇ ಎಂದು ಪರಿಶೀಲಿಸಿ. ಕನಿಷ್ಠ ಅದರ ಪ್ರದೇಶದ ಸುಮಾರು 75% ವರೆಗೆ ಇದು ಅಗತ್ಯವಿರುವ ಕೋನದ ನಿಖರತೆಯನ್ನು ಖಚಿತಪಡಿಸುತ್ತದೆ. ರೀಕ್ಯಾಪ್ ಮಾಡಲು ನಾವು ಕಲಿತಿದ್ದೇವೆ: ಆನ್ ಟೇಪರ್ ಟರ್ನಿಂಗ್ ಲಗತ್ತನ್ನು ಬಳಸಿಕೊಂಡು ಟೇಪರ್ ಮಾಡಿ. MT3 ಸ್ಲೀವ್ನೊಂದಿಗೆ ಹೊಂದಾಣಿಕೆ ಮಾಡುವ ಮೂಲಕ ಮೋರ್ಸ್ ಟೇಪರ್ 3 ಅನ್ನು ತಿರುಗಿಸಿ ಮತ್ತು ಟೇಪರ್ನೊಂದಿಗೆ ಪರಿಶೀಲಿಸಿ. ಆದ್ದರಿಂದ MT3 ಲೇತ್ ಡೆಡ್ ಸೆಂಟರ್ ಅನ್ನು ತಯಾರಿಸುವುದು ಮತ್ತು ಅದನ್ನ ಫಿಮೇಲ್ ಭಾಗದಿಂದ ಪರಿಶೀಲಿಸುವುದು ಅಷ್ಟೇ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ.